ಎಲ್ಲ ಅಪ್ಪನ ಮನೆಗೆ ಬತ್ತು ಅಂತ ಅಂದರೆ ಹೆಂಗೆ ರಾಜ ರಾಣಿ ಸೇವೆ ಥರ ಮಾಡ್ತಾ ಇರ್ತಾರೆ. ನಮ್ಮಮ್ಮ ನೋಡಿ ಇಲ್ಲಿ ಎಮ್ಮೆ ಇಟ್ಕೊಂಬರಕ್ಕೆ ಕಳ್ಸವ್ರೆ. ಇದನ್ನ ಇಡೀ ದಿನ ಹಳ್ಳಿಲಿ ಯಾವ ಥರ ಲೈಫ್ನ ನಾವು ಕಳೀತೀವಿ ಅದ್ರ ಬಗ್ಗೆನೇ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೇ ಇವತ್ತು ಕೂಡ ನಮ್ಮ ಹೊಲ ಫುಲ್ ತೋರಿಸ್ತಾ ಇದ್ದೀನಿ. ಹೆಂಗೆ ಅನ್ನಿಸ್ತೈತೆ. ಡಬಲ್ ಡಿಗ್ರಿ ಮುಗ್ದೈತೆ, ಹೆಸ್ರಿಗೆ ಅಷ್ಟೇ. ಸೇಮ್ ಇವಾಗ ಬಂದ್ಬಿಟ್ಟು ಇಲ್ಲೇ ಕೆಲಸ ಮಾಡ್ತಾಯಿದ್ದೀವಿ. ನೋಡಿ ಅಕ್ಕಪಕ್ಕದವ್ರೂ ಅಂಥವರೇ ಇದ್ದರೆ ಏನೂ ಮಾಡೋಕ್ಕಾಗಲ್ಲ, ಬದುಕೋಕ್ಕಾಗಲ್ಲ. ನೆಮ್ಮದಿ ಇರಬೇಕು ಅಂತ ಹಳ್ಳಿ ಕಡಿಕದಂಗೆ ಒಯ್ತಾರೆ ಅಂತ ಹೇಳ್ತೀರಿ. ಬಟ್ ಆ ನೆಮ್ಮದಿ ಸಿಗಬೇಕು ಅಂತ ಅಂದರೆ ಎಲ್ಲ ಸರಿಯಾಗಿರಬೇಕು. ಸರಿಯಾಗಿಲ್ಲ, ಅಕ್ಕಪಕ್ಕದಲ್ಲಿ ಒಂದು ಸರಿ ಇಲ್ಲ ಅಂತ ಅಂದರೆ ತಿಳ್ಕೊಳ್ಳಿ ನರ್ಕ ಅದು. ಕಾಫಿ ಬಿಟ್ಟಿದೆ. ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಿಗ್ಗೆನೇ ಎದ್ದು ವ್ಲಾಗ್ನ ಮಾಡ್ತಾಯಿದ್ದೀನಿ. ಬೆಳಿಗ್ಗೆನೇ ಎದ್ದು ಎಲ್ಲನೂ ಆಚೆ ಕಟ್ಟು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಸ್ಕಿಪ್ ಮಾಡದೇ ಇರೋ ರೀತಿ ನೋಡಿ. ಎಮ್ಮೆ ಹಸುಗಳೆಲ್ಲ ಕಟ್ಟೋದು ನಮ್ಮಮ್ಮ ಸಿಂಪಲಾಗಿ ಮಾಡ್ಕೊಂಡವ್ರೆ. ಎಲ್ಲನೂ ಆಚೆ ಕಟ್ಟಾಕಾದ್ಮೇಲೆ ಶೆಡ್ಡಲ್ಲಿ ಕಟ್ಟಾಕೋದು ನಾವು. ತುಪ್ಪ ಎಲ್ಲನೂ ಬಾಚಿ ಕಸ ಎಲ್ಲ ತುಂಬಿ ಇಷ್ಟು ಕೆಲಸ ಆಯಿತು. ಇದನ್ನೆಲ್ಲ ನಮ್ಮಮ್ಮ ಒಬ್ಬರೇ ಮಾಡ್ತಾ ಇರ್ತಾರೆ ದಿನ. ಇವತ್ತು ನಾನು ಯಾವ ಥರ ಇರುತ್ತೆ ಅವ್ರದ್ದು ಅಂತ ತೋರಿಸೋದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇರೋದು. ನಾನಿದ್ದಾಗಲೂ ಸೇಮ್ ಇದೇ ರೀತಿಯೇ ಮಾಡಿಕೊಡ್ತಾ ಇದ್ದೆ ಹೆಲ್ಪ್ನ. ಇವಾಗಲೂ ಅಷ್ಟೇ ಒಂದೊಂದು ಸಲ ಹೋದಾಗೆಲ್ಲ ಹೆಲ್ಪ್ ಮಾಡ್ತಾನೇ ಇರ್ತೀನಿ. ಈ ಥರ ಎಲ್ಲ ಕಸ ಎಲ್ಲ ತುಂಬಿಕೊಟ್ಟಾದ್ಮೇಲೆ ಹಾಲು ಕರಿಯುತ್ತೆ ನಮ್ಮಮ್ಮ. ಸೇಮ್ ನಾನು ಅಷ್ಟೇ ಇವಾಗ ಹಾಲು ಕರಿಯೋದಕ್ಕೆ ಹೋಗ್ತಾಯಿದ್ದೀನಿ. ಮುಂಚೆ ಇದೇ ನನ್ನ ಕೆಲಸ ಆಗಿತ್ತು. ಅಂದರೆ ಇವಾಗಲೂ ಅಷ್ಟೇ ಮನೆಗೆ ಹೋದಾಗೆಲ್ಲ ಹೆಲ್ಪ್ ಮಾಡ್ತೀನಿ. ಹಸು ಹಾಲು ಕರಿಯೋದಕ್ಕೂ ಎಮ್ಮೆ ಹಾಲು ಕರಿಯೋದಕ್ಕೂ ತುಂಬ ಡಿಫ್ರೆನ್ಸ್ ಐತೆ. ಹಸು ಹಾಲಿಗೆ ಬಕೆಟ್ ಮಡಗಿ ಎರಡು ಕೈಯಲ್ಲಿ ಕರೆದಾಕ್ತಾರೆ. ಬಟ್ ಎಮ್ಮೆಗೆ ಆ ಥರ ಆಗಲ್ಲ. ಹಿಂಗೆ ಕರಿಬೇಕು, ಇಲ್ಲಾಂದರೆ ಒದ್ಬಿಡುತ್ತಷ್ಟೆ. ಏನು ಪಲ್ಲು? ಇರುತ್ತೆ ರೊಟ್ಟಿನ ಅಂತ ಹೇಳ್ತೀನಿ, ಬನ್ನಿ. ನಮ್ಮನೆ ಕೋಳಿ ಕಾಯೋದು, ಹಾಡು ಕಾಯೋದು, ಮನೆ ಕಾಯೋದು ಎಲ್ಲ ಇವಳೇ. ನಾನು ನಿಮಗೆ ಹೊಲ ಎಲ್ಲ ತೋರಿಸ್ತೀನಿ ನಮ್ಮದು ಯಾವ ಥರ ಇದೆ ಏನು ಅಂತ ನೋಡಿ. ಒಂದು ಬೈಕ್ ಹೋದ್ರೂ ಸಾಕು ಬೊಗ್ಲುತ್ತಾಳೆ, ಯಾರು ಹೋದ್ರೂ ಬಿಡಲ್ಲ, ಸುಮ್ಮನೆ ಬೊಗ್ಲುತ್ತಾ ಇರ್ತಾಳೆ. ಯಾರಾದರೂ ನಮ್ಮ ತೋಟದೊಳಗಡೆ ಕಾಣಂಗಿಲ್ಲ. ನೋಡಿ ಇದು ಕಾಫಿ ಪ್ಲ್ಯಾಂಟು. ನೋಡಿ ನಮ್ಮ ವೆದರಲ್ಲೂ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಬಿಟ್ಟಿದೆ ಇಲ್ಲಿ ಕಾಫಿ ಪ್ಲ್ಯಾಂಟಲ್ಲಿ. ಇದು ಮಾವಿನಕಾಯಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಟೈಮಲ್ಲೂ ಈ ಸೀಸನಲ್ಲೂ ಮಾವಿನಕಾಯಿ ಇದೆ. ನೆಕ್ಸ್ಟ್ ಹಿಂಗೇನೆ ನಮ್ಮ ಹೊಲದಲ್ಲಿ ತುಂಬ ಹಾಕಿದ್ದೀವಿ. ತುಂಬ ಥರದ ಹಣ್ಣಿನ ಗಿಡಗಳಿದೆ. ಇಂಥ ಹಣ್ಣಿಲ್ಲ ಅಂತ ಹೇಳೋ ಹಂಗಿಲ್ಲ, ಅಷ್ಟು ಚೆನ್ನಾಗಿ ಹಾಕಿದೆ. ಇದು ಅಷ್ಟೇ ನಿಂಬೆ ಹಣ್ಣಿಂದು ಪ್ಲ್ಯಾಂಟು. ಮತ್ತು ಎಲೆ ಅಂಬೂ ಅಷ್ಟೇ ಹಾಕ್ಕೊಂಡಿದ್ದೆ ನಮ್ಮಮ್ಮ. ನೋಡಿ ಇದೇ ಗಿಡ, ಇದು ಅವರೇ ಗಿಡ. ಇಲ್ಲ ಅವರೇ ಹಾಕಿದೆ ನಮ್ಮಮ್ಮ ಈ ಹೊಲಕ್ಕೆ ಫುಲ್ಲು. ಅಲ್ಲಿ ರೋಡ್ ಸುತ್ತ ನಾವು ಹಾಕಿದ್ದೀವಲ್ಲ, ಇದು ನಮ್ಮ ಹೊಲದ್ದು ಅಲ್ಲ. ಬದಗಳಿಗೆಲ್ಲ ನಮ್ಮ ಬಾಳೆ ಗಿಡ ಹಾಕಿದ್ದಾರೆ. ನೀವೇ ನೋಡ್ತಾ ಇರ್ಬೋದು. ನೋಡಿ ಫುಲ್ಲು ಬಾಳೆ ಗಿಡ ಹಾಕಿದ್ದಾರೆ. ಏನಕ್ಕೆ ಈ ಥರ ಅಂತ ಅಂದರೆ ಹೇಳ್ತಾಯಿದ್ದೀನಿ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಳಿ. ಹಿಂಗೆ ಯಾರು ಇರ್ತೀರ ತೋಟದ ಸೈಡಲ್ಲಿ ಅವರು ಈ ಥರ ಬಾಳೆ ಗಿಡ ಎಲ್ಲ ಹಾಕ್ಕೊಳ್ಳಿ. ಬಾಳೆಹಣ್ಣು ತಗೋಬೇಕು ಅನ್ನೋ ಇದೇ ಯೋಚನೆನೇ ಇರಲ್ಲ. ಮನೇಲಂತೂ ಯಾವಾಗಲೂ ಎನಿ ಟೈಮ್ ಬಾಳೆಹಣ್ಣು ಇದ್ದೇ ಇರುತ್ತೆ. ಒಂದು ಖಾಲಿ ಐತಾ ಇದ್ದಂಗೆ ಇನ್ನೊಂದು ಗೊನೆ ಬಂದಿರುತ್ತೆ. ತಡೀರಿ ತೋರಿಸ್ತೀನಿ. ನಮ್ಮಮ್ಮ ನೋಡಿ ಹೆಂಗೆ ಕೆಲಸ ಮಾಡ್ತಾವ್ರೆ. ಹಳ್ಳಿಲಿದ್ದು ಹೆಂಗಸ್ರುಗಳು ಯಾರು ಈ ಥರ ಕೆಲಸ ಎಲ್ಲನೂ ಮಾಡ್ತಾಯಿರ್ತೀರ ಅವ್ರಿಗೊಂದು ಸಲಾಮ್ ಅಂತಲೇ ಹೇಳ್ಬೋದು. ಗಂಡು ಮಕ್ಳ ಕೈಲೇ ಆಗಲ್ಲ ಈ ಥರ ಕೆಲಸ ಎಲ್ಲ.
ಅಂಥದ್ರಲ್ಲಿ ಹೆಣ್ಮಕ್ಳು ಆಗಿ ಮಾಡೋದು ಹೆಚ್ಚು. ಹಿಂಗೆಲ್ಲ ಇರುತ್ತೆ ಹಳ್ಳಿಲಿ ಹೆಂಗಸ್ರು ಪರಿಸ್ಥಿತಿ ಎಲ್ಲ. ನೋಡಿ ನಮ್ಮಮ್ಮ ಮಾಡ್ತಾವ್ರೆ. ನೋಡಿ ಹಳ್ಳಿಲಿರೋರ ಜೀವನ ಎಷ್ಟು ಕಷ್ಟ ಅಂತ ಗೊತ್ತಾಗುತ್ತೆ ನಿಮಗೆ. ತೋಟ ಮಡಿಕೊಳ್ಳೋದು, ಹೊಲ ಮಡಿಕೊಳ್ಳೋದು ಎಲ್ಲ ಈಸಿನೇ, ಬಟ್ ಮೇಂಟೈನ್ ಮಾಡೋದೈತಲ್ಲ ಅದು ತುಂಬ ಕಷ್ಟ ಐತೆ. ಈ ಕೆಲಸ ಎಲ್ಲ ನಮ್ಮಮ್ಮ ಒಬ್ಬರೇ ಮಾಡ್ತಾರೆ. ಬಟ್ ನಾನಿರಬೇಕಾದ್ರೆಲ್ಲ ನನ್ನ ಕೈಲಿ ಆದಷ್ಟು ನಮ್ಮಮ್ಮಂಗೆ ಹೆಲ್ಪ್ ಮಾಡಿಕೊಡ್ತಾ ಇರ್ತೀನಿ. ಇವಾಗ ಹೊಲ ಎಲ್ಲ ಉಳಿಸಿದಾರಲ್ಲ, ಅಲ್ಲಿ ಬದು ಎಲ್ಲ ಸ್ವಲ್ಪ ಒಡೆದೋಗಿದೆ ಅಂತ ಅಂದ್ಬಿಟ್ಟು ಈ ಥರ ಎಲ್ಲ ಮಾಡಿಕೊಡ್ತಾ ಇರೋದು. ನಮ್ಮಮ್ಮ ವಿಡಿಯೋ ಮಾಡಿಕೊಡ್ತಾ ಇದ್ದಾರೆ, ಬಟ್ ನಾನು ಮಾಡಿಕೊಡ್ತಾ ಇದ್ದೀನಿ. ನೀವು ಯಾರ್ಯಾರೆಲ್ಲ ಈ ಥರ ಹೆಲ್ಪ್ ಮಾಡ್ತೀರಾ? ಇದು ನಮ್ಮ ಮರದಲ್ಲಿ ಹಲಸಿನ ಗಿಡ ಹಾಕಿದೆ, ಹಲಸಿನ ಹಣ್ಣು ಹಾಕಿದೆ. ನೋಡಿ ಎಷ್ಟೊಂದು ತಾರಿ ಬಿಟ್ಟಿದೆ. ನೋಡಿ ಎಷ್ಟೊಂದು ಪ್ಲಾಂಟ್ಗಳು ಕೂಡ ಬಿಟ್ಟಿದೆ. ಯಾರಿಗಾರು ಬೇಕು ಅಂತಂದರೆ ಹೇಳಿ ಅಂತ. ತುಂಬ ಬಿದ್ದೈತಲ್ಲ ಹಣ್ಣುಗಳು, ಅದರಿಂದ ಸಸಿಗಳಾಗ್ಬಿಟ್ಟೈತೆ. ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ಬನ್ನಿ. ಈ ಸೈಡಲ್ಲಿ ಯಾರು ಹೋಗ್ತಿರ್ತೀರಾ ಅವ್ರೇನಾದರೂ ನೋಡಿ ಸಿಕ್ಕಿದ್ರೆ ಕೇಳಿ ಕೊಡ್ತೀವಿ. ಇಲ್ಲೆಲ್ಲ ಅಡಿಕೆ ಹಾಕಿದ್ದೀವಿ, ಅಡಿಕೆ ಗಿಡನ. ಇಲ್ಲೂ ಅಷ್ಟೇ ಮಧ್ಯದಲ್ಲೆಲ್ಲ ಹಿಂಗೆ ಉತ್ತಿರ್ತಾರಲ್ಲ ಹೊಲನ, ಆವಾಗ ಜೋಳ ಹಾಕಿರ್ತೀವಿ. ಇದಿನ್ನೂ ಬಂದಿಲ್ಲ, ಅದನ್ನೇ ಹೇಳಿದ್ದು ಬ್ಯಾಚ್ ವೈಸ್ ನೆಟ್ಟೆ. ಇವಾಗ ನಾವು ಇನ್ನೊಂದು ಹೊಲಕ್ಕೆ ಹೋಗ್ತಾ ಇದ್ದೀವಿ. ಇನ್ನೊಂದು ಹೊಲ ಇವಿಷ್ಟು ಮಾತ್ರ ನಮ್ಮ ತೋಟದ ಸುತ್ತ ಐತೆ. ಇನ್ನೊಂದು ಚೂರು ಇನ್ನೊಂದು 50 ಮೀಟರ್ಸ್ ಬಿಟ್ಟೋಯ್ತು ಅಂತ ಅಂದರೆ ಇನ್ನೊಂದು ಸಿಗುತ್ತೆ ಹೊಲ. ಅದು ಅಲ್ಲಿ ಫುಲ್ ಅಳ್ಜೋಳನೇ ಹಾಕೈತೆ ನಮ್ಮಮ್ಮ. ಅದನ್ನು ತೋರಿಸ್ತೀನಿ ರೀ ನಿಮಗೆ. ಇದು ಭತ್ತ ನಾವೆಲ್ಲ ಹಾಕಿರೋದು. ಇದು ಒಂದೇ ಈ ಥರ ದೂರದಲ್ಲಿರೋದು ಸ್ವಲ್ಪ ಈ ಭತ್ತದ ಗದ್ದೆ. ನೋಡಿ ಅಲ್ಲಿ ನಾಯಿಗಳು ಕಾಣಿಸ್ತೈತೆ. ಇವು ಕೋಳಿ ತಿನ್ನೋಕ್ಕೆ ಅಂತ ಬಂದಿರೋದು ನಾಯಿಗಳು. ಸೊ ಇದು ನೋಡ್ಬಿಟ್ಟು ಬೊಗಳುತ್ತೈತೆ, ನಮಗೆ ಸಿಗ್ನಲ್ ಕೊಡ್ತೈತೆ ನಮ್ಮ ನಾಯಿ, ಇಲ್ಲಿ ನಾಯಿಗಳಿದೆ ಗೊತ್ತಾಯ್ತಾ. ಇವಾಗ ಸಿಗ್ನಲ್ ಕೊಡ್ತಾ ಐತೆ ನಮ್ಮ ನಾಯಿ. ಅದಕ್ಕೆ ಹೇಳಿದ್ದು ಕೋಳಿ ಸಾಕ್ತೀನಿ, ಕುರಿ ಸಾಕ್ತೀನಿ ಅಂತ ಅನ್ನೋರು ಮಸ್ಟ್ ನೀವು ಯಾವಾಗ್ಲೂ ನಾಯಿ ಸಾಕಬೇಕು. ಆವಾಗ ನಿಮ್ಗೊಂದು ಸಿಗ್ನಲ್ಲು ಸಿಗುತ್ತೆ. ಪ್ಲಸ್ ಇನ್ನೊಂದು ಏನು ಅಂತ ಅಂದರೆ, ಏನಾದರೂ ಈ ಥರ ಸಡನ್ನಾಗಿ ಬಂದು ನಾಯಿ ಏನಾದರೂ ಕೋಳಿ ಕಚ್ಕೊಂಡು ಹೋಗ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ. ಆವಾಗ ನೀವು ತಡಿಬೋದು. ಇದು ನಮ್ಮದು. ಇಲ್ಲಿಂದ ಅಲ್ಲಿ ಮಿಷಿನ್ ಮನೆ ಕಾಣಿಸ್ತೈತಲ್ಲ, ಅದು ಅಲ್ಲಿ ತನಕ ನಮ್ಮದೇ ಜೋಳ ಹಾಕಿರೋದು. ಈಗ ಏನಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ ನಾನು. ಈ ಥರ ಜೋಳ ಹಾಕ್ಕೋತಾರೆ, ಹಂಗಾಗಿ ಹಸುಗಳಿಗೆ ಎಮ್ಮೆಗಳಿಗೆ ಎಲ್ಲ ಮೇವಿಗೆಲ್ಲ ಏನೂ ತೊಂದರೆ ಅಂತೂ ಇಲ್ಲ ನಮ್ಮ ಮನೇಲಿ. ಇಲ್ಲಿ ಮೇವು ಬಂದಿದ್ರು ನಮ್ಮಮ್ಮ ಇನ್ನೊಂದು ಜಾಗದಲ್ಲಿ ಕುಯ್ತೈತೆ. ಅದು ಖಾಲಿ ಆದಮೇಲೆ ನೆಕ್ಸ್ಟು ಇಲ್ಲಿಗೆ ಬಂದು ಕುಯ್ಯೋದು. ಥಂಡಿ ಅಲ್ವಾ ನೋಡಿ. ಹಿಂಗಿದೆ ನಮ್ಮದು ಹೊಲ. ಇಲ್ಲೆಲ್ಲ ಫಸ್ಟು ಕಬ್ಬು ಭತ್ತ ಹಾಕ್ತಿದ್ರು, ಬಟ್ ಇವಾಗ ಆಗ್ತಿಲ್ಲ. ಓನ್ ಬೋರ್ ಇದೆ, ಹಂಗಾಗಿ ಕರೆಂಟ್ ಲೈನ್ ಕೊಡ್ತಾರೆ. ಇವಾಗ ಮೋಟ್ರ್ ಲೈನ್ ಅಂತ ಹೇಳ್ತಾರಲ್ವ, ಕೊಡ್ತಾರೆ. ಸೊ ಅದಕ್ಕೆ ಇಲ್ಲಿ ಬೆಂಡು ಓಪನ್ ಆಗಿದೆ, ಇಲ್ಲಿ ಮುಚ್ಚಳ ಹಾಕೋಣ ಅಂತ ಅಂದ್ಬಿಟ್ಟು ಬಂದಿರೋದು. ಈಗ ಇಲ್ಲಿ ಮುಚ್ಚಳ ಹಾಕಿದ್ರೆ ಅಲ್ಲಿಗೆ ನೀರು ಬರುತ್ತೆ. ಇದೇ ಮುಚ್ಚಳ ಹಾಕ್ಬೇಕಾಗಿರೋದು. ಒಡೆದೋಗ್ಬಿಟ್ಟೈತೆ. ನಮ್ಮಮ್ಮ ನಾನೇ ಮಾಡ್ಕೊಬಿಟ್ಟಿದ್ದೀನಿ ಅಂತ ಅನ್ಕೊಬಿಡುತ್ತೆ. ಇಲ್ಲಿ ಮುಚ್ಚಳ ಹಾಕಿದ್ರೇ ಮನೆಗೆ ನೀರು ಹೋಗೋದು. ಇವಾಗ ಲೈನ್ ಇದೆ, ಮುಚ್ಚಳ ಅಂತ ಹಾಕಿದ್ದೀನಿ. ಇಲ್ಲೂ ಒಂದಿಷ್ಟು ತೆಂಗಿನ ಗಿಡ ಹಾಕೈತೆ ನಮ್ಮಮ್ಮ. ಅಲ್ಲಿ ಒಂದು ನೀಲಗಿರಿ ಮರ ಕಾಣಿಸ್ತೈತಲ್ಲ, ಅಲ್ಲಿ ತನಕ ನಮ್ಮದೇ. ನೋಡಿ ಇಲ್ಲಿ ಹಾಕೈತೆ ನಮ್ಮಮ್ಮ ತೊಗರಿನ. ನೋಡಿ ಇಲ್ಲಿ ಎಂಥ ಕೆಲಸ ಮಾಡ್ತಾರೆ ಅಂತ ಅಂದರೆ, ಬರ್ತಾರೆ ಇಲ್ಲಿಗೆ ಜನಗಳು, ಕೇಳಿ ತಿನ್ನೋದಿಲ್ಲ. ಇರ್ತಾರೆ ಒಬ್ಬೊಬ್ಬರು ಚೀಪ್ ಮೆಂಟಾಲಿಟಿ ಇರೋ ಅಂಥವ್ರು. ಅವ್ರಿಗೆ ಯಾವ ಭಾವನೆಗಳು, ಯಾವ ಕಷ್ಟಗಳು ಅರ್ಥ ಆಗಲ್ಲ ಅಂತ ಅನಿಸುತ್ತೆ.
ಇಲ್ಲಿಗೆ ಬಂದು ಕಳ್ತನ ಮಾಡಿ ಕಿತ್ಕೊಂಡು ಹೊಂಟೋಯ್ತಾರೆ. ನಮ್ಮ ಅಲ್ಲೆಲ್ಲೂ ಮನೆ ಹತ್ರ ಹಾಕ್ತೇನೆ, ಇಲ್ಲಿ ಹಾಕೈತೆ ತೊಗರಿನ. ಇಲ್ಲಿ ಬರೀ ನೋಡ್ಬೋದು ಅಷ್ಟೇ ತೊಗರಿ ಎಲ್ಲ ನುಣ್ಣು ಕಿತ್ಕೊಂಡು ಹೊಂಟೋಯ್ತಾರೆ. ಅದು ಯಾರು ಕೀಳ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಅಲ್ಲಿಗೆಲ್ಲ CCTV ಹಾಕ್ಸಿದ್ದೀವಿ, ಇಲ್ಲೊಂದು ಜಾಗಕ್ಕೆ ಹಾಕಿಸ್ಬೇಕು. ಅಲ್ಲಿ CCTV ಹಾಕ್ಸಿನೂ ಕಳ್ತನ ಮಾಡ್ತಾರೆ. ಇಲ್ಲಿ ನೋಡಬೇಕು, ಹಾಕಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ, ಗೊತ್ತಿಲ್ಲ. ನೋಡಿ ಇವಾಗ ಆಲ್ರೆಡಿ ಇದೆ. ಈಗ ನೋಡ್ಕೊಂಡು ಹೋಗಿರ್ತೀನಲ್ವ, ಬರೋಷ್ಟರಲ್ಲಿ ಇರೋದೇ ಇಲ್ಲ ತೊಗರಿಕಾಯಿ, ಹಂಗೆ ಕಿತ್ಕೊಂಡು ಹೊಂಟೋಗಿರ್ತಾರೆ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನೀವೇ ಎಲ್ಲೋ ಒಂಥವಿರ್ತೀರ, ನಿಮ್ಮ ಹೊಲನೇ ಎಲ್ಲೋ ಒಂಥವಿರುತ್ತೆ ಅಂತ ಅಂದರೆ ಇದೇ ಆಗೋದು ದರ್ಬಾರು. ಬಂದೋಬಸ್ತ್ ಇಲ್ಲ ಅಂತ ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ. ಏನು ಮಾಡಿದ್ರು ಹಿಂಗೆ ಕಳ್ತನ ಮಾಡ್ತಾರೆ. ನೀವು ಅರ್ಥ ಮಾಡ್ಕೊಳ್ಳಿ. ಹಿಂಗೆ ತೊಗರಿಕಾಯಿನೇ ಬಿಡೋದಿಲ್ಲ ಅಂತಂದರೆ ನೀವು ಬೇರೆದೆಲ್ಲ ಹಾಕಿದ್ರೆ ಬಿಡೋದಿಲ್ಲ. ಕೇಳಿ ಇಸ್ಕೊಂಡು ತಿನ್ನಬೇಕು. ಆವಾಗ ಬೆಳೆದಿರೋರು ಕೊಡ್ತಾರೆ. ಹಿಂಗೆ ಕಳ್ತನ ಮಾಡ್ಕೊಂಡು ತಿನ್ನು ಅಂತ ಏನಾದರೂ ಹೇಳೋರಾ? ಹೇಳಿಲ್ಲ. ಬಟ್ ಅಂಥ ಜನಗಳು ಬುದ್ಧಿ ಕಲಿಬೇಕು. ಅವರು ಕಷ್ಟಪಟ್ಟು ಬೆಳೆದವ್ರೆ ಅಂತ. ಇವಾಗ ಇಷ್ಟು ತೊಗರಿಕಾಯಿ ಹಾಕೋರೆ ಅಂದರೆ ಇದೇನು ಈಸಿ ಪ್ರೋಸೆಸ್ ಇಲ್ಲ. ಇಲ್ಲಿ ಈ ಗಿಡನ ನೆಟ್ಟು ಅದ್ರ ಕಳೆ ಗಿಳೆ ಎಲ್ಲ ಬರ್ದಂಗೆ ಅದನ್ನ ನೋಡಿಕೊಂಡು ನೆಕ್ಸ್ಟು ಅದಕ್ಕೆ ಔಷಧಿ ಬೇರೆ ಹೊಡೆದು ಮಾಡೋಷ್ಟರಲ್ಲಿ ಈ ಥರ ಎಲ್ಲ ಕಸುಬು ಮಾಡ್ತಾರೆ. ನೋಡಿ ಈ ಕಾಯಿದೆ, ಈಗ ಬರೋಷ್ಟರಲ್ಲಿ ಇರೋದೇ ಇಲ್ಲ ಕಾಯಿ. ಹೋದ್ಸಲ ಊರಿಗೆ ಬಂದಾಗಲೂ ಹಿಂಗೆ ಆಯಿತು. ಬಂದು ನೋಡ್ಕೊಂಡು ಹೋಗಿದ್ದೆ ಕುಯ್ಕೊಳ್ಳೋಣ ಅಂತ, ಬರೋಷ್ಟರಲ್ಲಿ ಇರಲೇ ಇಲ್ಲ. ಅದಕ್ಕೆ ಫುಲ್ ಬೇಜಾರಾಗ್ಬಿಟ್ಟು ಈ ಥರ ಎಲ್ಲ ಹೇಳ್ತಾ ಇರೋದು. ಹೋಗೋಣ ಇವಾಗ. ಏನೋ ಅನ್ಕೊಬಿಟ್ಟಿದ್ದೀರಿ, ಹಳ್ಳಿಲೆಲ್ಲ ಫುಲ್ ಅಪ್ಡೇಟ್ ಆಗಿಬಿಟ್ಟವ್ರೆ ಜನಗಳು. ಒಂದು ಕೆಲಸದವರು ಬರೋಲ್ಲ, ನಾವೇ ಮಾಡಬೇಕು. ಅದಕ್ಕೆ ಹಳ್ಳಿ ಕಡೆ ಬಂದು ಸೆಟಲ್ ಆಯ್ತೀವಿ ಅಂತ ಹೇಳ್ತಾ ಇರ್ತಾರಲ್ಲ, ಅವರೆಲ್ಲ ಮೈಂಡಲ್ಲಿ ಮೊದಲೇ ಫಿಕ್ಸ್ ಆಗಿಬಿಟ್ಟಿರಿ. ಹಳ್ಳಿಲೆಲ್ಲ ಯಾವುದೇ ಕಾರಣಕ್ಕೂ ಬರೋಲ್ಲ, ನೀವೇ ಮಾಡಬೇಕು. ನೀವೇ ಮಾಡ್ತೀವಿ ಅನ್ನೋ ಛಲ ಒಂದಿದ್ರೆ ನೋಡಿ ಏನು ಬೇಕಾದರೂ ಮಾಡ್ಬೋದು. ನೋಡಿದ್ರಲ್ಲ ನೀವೇನೆ ನಮ್ಮಮ್ಮ ಎಷ್ಟು ಕೆಲಸ ಮಾಡ್ತಾಯಿದ್ರು ಅಂತ. ಯಾರು ಬರೋಲ್ಲ ಫ್ರೆಂಡ್ಸ್. ಕೆಲಸದವ್ರನ್ನ ಕರಿತೀವಿ, ಯಾರೂ ಬರೋಲ್ಲ. ನಾವೇ ಮಾಡ್ಕೋಬೇಕು. ಇಲ್ಲ ನಮ್ಮಮ್ಮನೇ ಮಾಡೋದು. ಎಲ್ಲ ಅಡಿಕೆ ಕಾಯೆಲ್ಲ ಬರುತ್ತೆ ಅಲ್ವಾ, ಇದಕ್ಕೂ ಅಷ್ಟೇ. ಯಾವ ಆಳುಗಳು ಬರೋಲ್ಲ ಕೆಡ್ಗೋದಕ್ಕೆ. ನಮ್ಮಮ್ಮನೇ ಕೆಡ್ಗಿ ಸೇಲ್ ಮಾಡಿಬಿಟ್ಟು ಬರುತ್ತೆ ಸಂತೆಗೆ ತಗೊಂಡೋಗ್ಬಿಟ್ಟು. ಹಳ್ಳೀಲಿ ಜೀವನ ಎಷ್ಟು ಕಷ್ಟ ಅಂತ ಹೇಳ್ತೀನಿ ತಡೀರಿ. ಈಗ ತೆಂಗಿನ ತೋಟ ಐತೆ. ತೆಂಗಿನ ತೋಟಕ್ಕೆ ಈಗ ಕಾಯಿ ಕೆಡ್ಗೋರು ಬರೋದೇ ಇಲ್ಲ. ಕಾಯಿ ಒಂದು ಮರಕ್ಕೆ 40 ರೂಪಾಯಿ ತಗೋತಾರೆ ಈಗ ಪ್ರೆಸೆಂಟು. ಏನೊಂದು ಮರದಲ್ಲಿ ಒಂದು ಗೊನೆ ಕಾಯಿ ಸಿಗ್ಬೋದೇನೋ ಅಷ್ಟೇ. ಅದರಲ್ಲಿ 40 ರೂಪಾಯಿ ಅಂತ ಅಂದರೆ ಎಷ್ಟಾಯಿತು? ಅದರಲ್ಲೂ ಏನಾದರೂ ಅವರು ಬರಲಿಲ್ಲ ಕರೆಕ್ಟಾಗಿ, ಕಾಯಿ ಇನ್ನೇನೋ ಬೀಳ್ತೈತೆ ಆ ಟೈಮಿಗೆ ಬರಲಿಲ್ಲ ಅಂದರೆ ಎಷ್ಟೋ ಜನ ಎಸ್ಕೇಪ್ ಮಾಡ್ಕೊಂಡು ಹೊಂಟೋಗಿರ್ತಾರೆ. ಕಾಯಿನ ಸಿಗೋದೇ ಇಲ್ಲ. ಅಲ್ಲಿಗೆ ನೀವು ಅರ್ಥ ಮಾಡ್ಕೊಳ್ಳಿ, 100 ತೆಂಗಿನ ಮರ ಇತ್ತು ಅಂತ ಅಂದರೆ 4,000 ರೂಪಾಯಿ. 4,000 ರೂಪಾಯಿ ಕೊಡೋದಲ್ಲ, ಬರಬೇಕಲ್ಲ. ಅವರು ಬರೋಲ್ಲ. ಕಾಯಿ ಟೈಮ್ ಕರೆಕ್ಟಾಗಿ ಕೆಡ್ಗಕ್ಕೆ ಬರೋಲ್ಲ. ಟೈಮು ಕರೆಕ್ಟಾಗಿ ಕಾಯಿ ನಮ್ಮ ಕೈಗಂತೂ ಸಿಗಲ್ಲ. ನೆಕ್ಸ್ಟು ಇನ್ನೊಂದೇನು ಅಂತಂದರೆ ಎಡಿಯೋರು ಬೇರೆ, ಅವ್ರದ್ದು ಡಿಮ್ಯಾಂಡು. ಇವಾಗ ಬರೋಲ್ಲ ಎಡಿಯೋದಕ್ಕೂ. ಅವರು ಒಂದು ಕಾಯಿಗೆ 1 ರೂಪಾಯಿ ತಗೋತಾರೆ ಎಡಿಯೋದಕ್ಕೆ ಅಂತ. ಜಪ್ಪಾಣೆ ಅಂದರೂ ಬರೋಲ್ಲ. ಈ ವಾರ ರೈಟೇ ಮುಗ್ದೋಗಿರುತ್ತೆ, ಆಮೇಲೆ ಬರ್ತಾರೆ. ಅವ್ರಿಗಿಷ್ಟ ಬಂದಂಗೆ ಬರ್ತಾರೆ. ಆಮೇಲೆ ಇನ್ನೊಂದೇನು ಅಂತ ಅಂದರೆ, ತಗೊಂಡು ಹೋಗ್ಬೇಕಲ್ವಾ ವೆಹಿಕಲಲ್ಲಿ. ಆ ವೆಹಿಕಲ್ ಅವ್ರಿಗೆ 1000 ರೂಪೀಸ್ ಇಲ್ದೇ ಅವರು ಏನು ಬರೋಲ್ಲ. ಅವ್ರಿಗೂ 1,000 ರೂಪಾಯಿ ದುಡ್ಡು ಕೊಡಬೇಕು. ಇಲ್ಲಿ ಹೆಚ್ಚು ಕಡಿಮೆ ನೀವು ಸಂಪಾದನೆ ಮಾಡಿರೋದಿಲ್ವೋ ಗೊತ್ತಿಲ್ಲ. ಬಟ್ ಇಲ್ಲಿ ಖರ್ಚುಗಳಂತೂ ತುಂಬ ಬರುತ್ತೆ. ಪ್ರಾಫಿಟ್ ಆಗುತ್ತೆ. ಯಾರಿಗೆ ಪ್ರಾಫಿಟ್ ಆಗುತ್ತೆ ಅಂತಂದರೆ, ಅವರೇ ಓನಾಗಿ ಕಾಯಿ ಕೆಡ್ಗತವಿಂದ ಎಡಿಯತವಿಂದ ತಗೊಂಡೋಗಿ ಸೇಲ್ ಮಾಡೋತವಿಂದ ಇರುತ್ತಲ್ಲ, ಅವ್ರಿಗೆ ಮಾತ್ರ ತುಂಬ ಪ್ರಾಫಿಟ್ ಆಗುತ್ತೆ. ಹಿಂಗೆ ಎಲ್ಲದಕ್ಕೂ ಇನ್ನೊಬ್ರ ಮೇಲೆ ಅದಂಗೆ ಡಿಪೆಂಡ್ ಆಗಬೇಕು. ಎಡಿಯೋರನ್ನ ಕರೆಸ್ಬೇಕು, ಕೆಡ್ಗೋರನ್ನ ಕರೆಸ್ಬೇಕು, ತಗೊಂಡೋಗೋದಕ್ಕೆ ಬೇರೆ ಕರೆಸ್ಬೇಕು. ಕಾಯಿ ಕೆಡ್ಗೋದು ಇಂಪಾರ್ಟೆಂಟ್ ಅಲ್ಲ, ಕೆಡ್ಗಿರೋವನ್ನೆಲ್ಲ ಒಂದು ತಕ್ಕದಂಗೆ ಗುಡ್ಡೆ ಮಾಡೋದೈತಲ್ಲ, ಅದು ಸಖತ್ತು ಕಷ್ಟ. ಇಷ್ಟೆಲ್ಲ ಮಾಡಬೇಕು ಅಂದರೆ ಜೀವನ ಅಂತೂ ಈಸಿ ಇಲ್ಲ. ನೋಡಿ, ನಮ್ಮದೆಲ್ಲ ತೆಂಗಿನ ತೋಟ, ಅಡಿಕೆ ತೋಟ ಎಲ್ಲ ಇದೆ. ಬಟ್ ಮಾಡೋ ಅಂಥವ್ರು ಆಗಬೇಕು. ನೀವು ಅಷ್ಟೇ ಅಡಿಕೆ ತೋಟ, ತೆಂಗಿನ ತೋಟ ಎಲ್ಲ ಹಾಕ್ಬೋದು.
ಹಾಕಿ ಒಳ್ಳೆ ಪ್ರಾಫಿಟ್ ಅಂತೂ ಇರುತ್ತೆ. ಬಟ್ ಕೆಲಸಗಳು ಹಂಗೆ ಇರುತ್ತೆ. ಅಂದರೆ ಪ್ರಾಫಿಟ್ ಅಂತಂದರೆ ಏನು ನೀವು ಮಾಡಿದ್ರೆ ತಾನೇ ಅಲ್ಲಿ ಪ್ರಾಫಿಟ್ ಬರೋದು. ನೀವು ಏನೂ ಮಾಡ್ತಿಲ್ಲ ಅಂತಂದ್ರೆ ಅಲ್ಲಿ ಏನು ಪ್ರಾಫಿಟ್ ಬರುತ್ತೆ? ಏನೂ ಪ್ರಾಫಿಟ್ ಬರೋಲ್ಲ. ನಾನು ಹೇಳಿದ್ನಲ್ಲ, ಈಗ ಬಂದಿದ್ದ ದುಡ್ಡೆಲ್ಲ ಅವ್ರಿಗೆ ಕೊಡೋದಕ್ಕೆ, ಕೆಡ್ಗೋರಿಗೆ ಕೊಡೋದಕ್ಕೆ, ಎಡಿಯೋರಿಗೆ ಕೊಡೋದಕ್ಕೆ ಹೋಗುತ್ತೆ. ಇನ್ನೊಂದು 10,000 15,000 ಹೆಚ್ಚು ಕಡಿಮೆ ಅಂತ ಉಳ್ಕೊಳ್ಳುತ್ತೆ. ಅದು ಈ ಸಾಲದವ್ರಿಗೆ ಅವ್ರಿಗೆ ನೋಡಿ ಹಿಂಗೆ ಸುತ್ತ ಸೀಮೆ ಕಡ್ಡಿಗಳನ್ನ ಹಾಕೈತೆ. ಸೀಮೆ ಅಂದರೆ ಫಾರಮ್ ಹುಲ್ಲು ಅಂತ ಹೇಳ್ತಿರಲ್ಲ, ಅದನ್ನ ಹಾಕೈತೆ ನಮ್ಮಮ್ಮ. ಸುತ್ತ ಬದಿನ ಸುತ್ತ ಎಲ್ಲ ಹಾಕಿರುತ್ತಲ್ಲ. ನಮ್ಮ ನಾಯಿ ನೋಡಿ, ಯಾರು ಹೋಗಂಗಿಲ್ಲ ಬರೋಂಗಿಲ್ಲ, ಎಲ್ರಿಗೂ ಬೊಗ್ಲದೆಯ ಅದಕ್ಕೆ ರೋಡ್. ಹಳ್ಳಿಲಿರೋ ಆಲ್ಮೋಸ್ಟ್ ಹುಡುಗಿರೆಲ್ಲ ಹಳ್ಳಿಗೆ ಮದುವೆ ಆಗೋದಕ್ಕೆ ಯಾಕೆ ಇಷ್ಟಪಡಲ್ಲ ಅಂತ ಅಂದರೆ ಇದೇ ರೀಸನ್ನು. ಇದೆಲ್ಲ ನೋಡಿ ನೋಡಿ ಸಿಟಿ ಕಡೆ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಇದ್ಬಿಡೋಣ ಅಂತ ಮದುವೆ ಆಯ್ತಾರೆ. ಅವ್ರವ್ರ ಗ್ರಾಚಾರ ಒಂದೊಂದ್ಸಲಿ ಆ ಕಡೆಗೆ ತಗ್ಲಕತ್ತಾರೆ. ನೀವು ಅಂತಿರಲ್ಲ ಹಳ್ಳಿಲಿರೋ ಹೆಣ್ಮಕ್ಳನ್ನ ಯಾಕೆ ರೈತರಿಗೆ ಮದುವೆ ಮಾಡಲ್ಲ ಅಂತ. ಇದೇ ರೀಸನ್, ಇನ್ನೇನು ರೀಸನ್ ಅಲ್ಲ. ನಮ್ಮ ಮನೇಲೂ ಅಷ್ಟೇ, ನಾನಾಗಿದ್ದು ಅಷ್ಟೇ. ಹುಡುಗ ಹೆಂಗಿದ್ರು ಒಳ್ಳೆ ಕೆಲಸದಲ್ಲ ಅವರೇ, ಹೋಗಿ ಸೆಟಲ್ ಆಗಿಬಿಡ್ತೀನಿ ಅಂತಾಗಿ ಯಾರು ಮಾಡ್ತಾರೆ ಹಳ್ಳಿಲಿ ಕೆಲಸನ ಅಂತ ಅಂದ್ಬಿಟ್ಟು ಎಸ್ಕೇಪ್ ಆಗಿಬಿಟ್ಟೆ. ನೋಡಿದ್ರೆ ಅವರು ಹಿಂಗೇನೆ. ನಾನು ಮಾಸ್ಟರ್ ಡಿಗ್ರಿ ಬಾಟ್ನಿ ಮುಗಿಸ್ಕೊಂಡು ನೋಡಿ ಮತ್ತೆ ಹಳ್ಳಿ ಜೀವನಕ್ಕೆ ಕಾಲಿಟ್ಟಿದ್ದೀನಿ. ಎಷ್ಟು ಓದಿದ್ದೀವಿ ಅನ್ನೋದೆಲ್ಲ ಇಂಪಾರ್ಟೆಂಟು, ಯಾವ ಥರ ಹೊಂದ್ಕೊಂಡು ಹೋಗ್ತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟು ಮೇಯ್ನಾಗಿ. ನಾನು ಎಷ್ಟು ಓದಿದ್ದೀನಿ ಅಂತ ನೀವು ಕೇಳಿದ್ರೆ ನೀವು ತಲೆ ಕೆಡಿಸ್ಕೊಬಿಡ್ತೀರ. ಬಟ್ ಫೈನಲ್ಲಾಗಿ ನಮ್ಗೆ ಯಾವ್ದು ಕೈ ಹಿಡಿಬೇಕೋ ಅದೇ ಕೈ ಹಿಡಿಯೋದು. ನೀವು ಅನ್ಬೋದು ಇವಾಗ ಇಷ್ಟೆಲ್ಲ ಓದ್ಬಿಟ್ಟು ಯಾಕೆ ಹಿಂಗಿದ್ದೀರಿ ಅಂತ. ನನ್ನ ಮಗಂಗೆ ಎಜುಕೇಷನ್ ಕೊಡೋದು ಬೇಡವಾ? ಅದಕ್ಕೋಸ್ಕರನಾದರೂ ಯೂಸ್ ಆಗುತ್ತೆ. ಓದಿ ತಿಳ್ಕೊಳ್ಳೋ ಅಂತ ತುಂಬ ಇರುತ್ತೆ. ನಾವು ಅಷ್ಟು ಓದಿದ್ದೀವಿ, ನಾವು ಇಷ್ಟು ಓದಿದ್ದೀವಿ, ನಾವು ಯಾಕೆ ಈ ಕೆಲಸ ಮಾಡೋದು ಅಂತ ಎಲ್ಲ ಅಂದ್ಕೊಂಡ್ರೆ ಜೀವನ ನಡೆಯಲ್ಲ, ತುಂಬಾ ಕಷ್ಟ ಇರುತ್ತೆ. ಇದು ನಮ್ಗೆ ಅಭ್ಯಾಸ ಆಗ್ಬಿಟ್ಟೈತೆ ಚಿಕ್ಕದ್ರಿಂದನೂ ಇದೇ ಜೀವನ ನೋಡಿ 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 ನೋಡಿ. ಆಲೇ ಎದ್ದವನೇ ನಮ್ಮ ಪಾಪ. ಹಿಂಗೆ 5 ನಿಮಿಷ ಇಲ್ಲ ಅಂದರೆ ಸಾಕು ಎದ್ಬಿಟ್ಟು ಅಳ್ತಾ ಇರ್ತಾನೆ ಅಂತ ವ್ಲಾಗ್ ಮಾಡ್ತಾಯಿದ್ದೆ. ನಾಳೆ ಎದ್ಬಿಟ್ಟು ಅಳ್ತಾ ಇದ್ದ, ಎತ್ಕೊಂಡು ಬಂದಿದ್ವಿ ನಾವು ಜೊತೆಗೆ. ಹಿಂಗೆ ಮಕ್ಕಳನ್ನ ಬಿಟ್ಟಿರೋಕ್ಕಾಗಲ್ಲ. ಏನು ಪಪ್ಪು, ಇದು ಚೀಲ ಏನು ಮುಚ್ತಾ ಇದ್ದೀನಿ ಅಂತ ನೀವು ಅನ್ಕೋತಾ ಇದ್ದೀರಾ? ಇದು ಬೋರ್ ಕೊರೆಸಿದ್ದೋ ನಾವು, ಬೋರ್ವೆಲ್ಲು ನೋಡಿ. ಬೋರ್ ಕೊರೆಸಿದ್ದೋ, ಚೆನ್ನಾಗೇ ನೀರು ಬಂದಿತ್ತು, ತುಂಬ ಚೆನ್ನಾಗಿ ನೀರು ಬಂದಿತ್ತು. ಹೊಟ್ಟೆ ಕಿತ್ತು ಜನಗಳು ಅಲ್ಲೂ ಕೊರೆಸ್ಕೊಂಡ್ರು ಬೋರ್ನ ನೋಡೋಕ್ಕಾಗ್ದೇ. ನೀರೆಲ್ಲ ಹೊಂಟೋಯ್ತು, ಅವ್ರ ಸೆಲೆಗೆ ಸಿಕ್ತು. ಇವಾಗ ಈ ಬೋರ್ ಹಿಂಗೆ ಓಪನ್ ಆಯ್ತಲ್ಲ ಅಂತ ಅಂದ್ಬಿಟ್ಟು ಇದನ್ನು ಮುಚ್ತಾ ಇದ್ದೀವಿ. ಮಕ್ಕಳೆಲ್ಲ ಇದಕ್ಕೆ ಈ ಥರ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಸೇಫ್ ಇರುತ್ತೆ. ಮಕ್ಳುಗಳಿಗೆಲ್ಲ ಗೊತ್ತಿರಲ್ಲ, ತೆಗೆದುಬಿಡ್ತವೆ. ನಾನೆದ್ದು ಪಾಪುನ ಕರ್ಕೊಂಡು ಬಂದನಲ್ಲ, ಒಂದು ಡೈಪರ್ ಇತ್ತು, ಆ ಡೈಪರ್ನು ಸೇರಿಸಿ ಮುಚ್ತಾ ಇದ್ದೀವಿ. ಅಂದರೆ ಈಗ ನೀರೆಲ್ಲ ಹಾಯಿಸ್ಬೇಕಾದ್ರೆ ಹೊಲಕ್ಕೆ ಅದರೊಳಗಡೆ ಕಾದಂಗೂ ಹೋಗ್ತಿತ್ತು ಅನ್ನೋ ರೀಸನ್ಗೆ. ಜೋಳ ಬರ್ತದೆ, ಬದಿನ ಮಗ ತಗೋ, ಇಲ್ಲಿ ಮಕ್ಕ ತಗೋ. ಬೇರೆ ಕಡೆ ಅಷ್ಟೇ ಗಂಡು ಮಕ್ಕಳು ಅಂತ ಬಡ್ಕೊಳ್ಳೋದು. ನಮ್ಮ ಕೇರ್ಪೇಟೆ ಸೈಡಲ್ಲೆಲ್ಲ ಜಾಸ್ತಿ ಹೆಣ್ಮಕ್ಳನ್ನೇ ಗಂಡು ಮಕ್ಕಳು ಥರ ಬೆಳೆಸಿರ್ತಾರೆ. ಅದಕ್ಕೆ ಎಕ್ಸಾಂಪಲ್ ನಾನೇ. ಈಗ ಇವನು ನೋಡಬೇಕು, ಇವನು ಏನು ನನ್ನ ಕೆಲಸ ಮಾಡ್ಕೊಡ್ತಾನೋ ಮಾಡ್ಕೊಡೋದಿಲ್ವೋ ಗೊತ್ತು. ನೀವು ಅನ್ಕೋಬೋದು ಇವಾಗ ಏನಿವರು ಹಿಂಗೆ ಕೆಲಸ ಮಾಡ್ತಾರಲ್ಲ ಅಂತ. ನಮ್ಮ ಅಮ್ಮಂಗೆ ಗಂಡೊಂದು ಹುಟ್ಟಿಲ್ಲ ಅಷ್ಟೇ, ನಾವೇ ಗಂಡು ಮಕ್ಕಳು. ಈಗ ನನ್ನ ಮಗ ಯಾವತ್ತು ಮಾಡ್ಕೊಡ್ತಾನೋ ಈ ಥರ ಕೆಲಸ ಎಲ್ಲನೋ ಗೊತ್ತಿಲ್ಲ.
ಪಾಪ ಪಾಪ ಏನವ ಅದು? ಪಾಪುನು ಅಷ್ಟೇ ತುಂಬ ಆಟ ಆಡ್ತಾ ಇದ್ದ. ಹಂಗೆ ಆಟ ಆಡಿಸ್ತಾ ನೋಡಿ, ಇದೇ ನಮ್ಮ ಮನೆ. ನಮ್ಮಮ್ಮ ಯಾವ ಥರ ಎಲ್ಲ ಕೋಳಿ ಸಾಕಿದ್ದಾರೆ. ಆದಷ್ಟು ನಮ್ಮ ಮನೆ ನಾಟಿ ಕೋಳಿ ಮೊಟ್ಟೆನೇ ಯೂಸ್ ಮಾಡೋದು. ಸೊ ಮಕ್ಳಿಗೋಸ್ಕರ ಅಂತಲೇ ಕೋಳಿ ಸಾಕಿರೋದು. ಮತ್ತು ನಾವು ನಾಟಿ ಕೋಳಿ ಮಾಂಸನೇ ಜಾಸ್ತಿ ಯೂಸ್ ಮಾಡೋದು. ಇದೆಲ್ಲ ಆಲ್ಮೋಸ್ಟ್ ಜಾಸ್ತಿ ಮೊಟ್ಟೆಗೆ ಅಂತಲೇ ತಂದು ಸಾಕಿರೋದು. ನಮ್ಮ ಪಾಪು ಅಂತೂ ಫುಲ್ ಆಟ ಆಡ್ತಾ ಇದ್ದ ಇದ್ರ ಜೊತೆ. ನೋಡಿ ಎಷ್ಟು ಸಾಧು ಜೀವಿ ಇದು. ನಮ್ಮ ಮನೆ ಹೊರ್ಗಡೆ ನೋಡಿ ಈ ಥರ ಇದೆ. ನಮ್ಮ ಮನೆ ಹೊರ್ಗಡೆನೂ ಅಷ್ಟೇ ನಮ್ಮಮ್ಮ ಆದಷ್ಟು ಫಾರ್ಮಿಂಗ್ ಮಾಡಿದ್ದಾರೆ. ತುಂಬ ಫಾರ್ಮಿಂಗ್ ಮಾಡಿದ್ದಾರೆ. ಹಿಂಗೆಲ್ಲ ಪಾಪುನ ಆಟ ಆಡಿಸಿ ಅವ್ರಿಗೆಲ್ಲ ತಿನ್ನಿಸಿ ಮಲಗಿಸಿ ಇವಾಗ ಬಟ್ಟೆ ವಾಶ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಕಾಲುವೆ ಹತ್ರ ಹೋಗ್ತಾ ಇದ್ದೀನಿ. ಬಟ್ಟೆ ಎಲ್ಲ ನೋಡಿ ಎಷ್ಟೊಂದು ಜನ ಇದ್ದಾರೆ. ಬಟ್ಟೆ ಎಲ್ಲ ವಾಶ್ ಮಾಡಿ ಮನೆಗೆ ಹೋಗಿ ಮಕ್ಕಳನ್ನೂ ಕರ್ಕೊಂಡು ಬಂದು ಮಕ್ಕಳನ್ನೆಲ್ಲ ಆಟ ಆಡಿಸ್ತಾ ಇದ್ದೀನಿ. ಹೋಗ್ಬಾರ್ದು ಜಾಸ್ತಿ ರಿಷಿ ಪಾಪು. ನಾವು ಚಿಕ್ಕವರಿದ್ದಾಗ ಹಿಂಗೇನೆ ತುಂಬ ಆಟ ಆಡ್ತಿದ್ದೋ. ಹಿಂಗೆ ಕಾಲುವೆ ಹತ್ರ ಬರೋದು ಅಂದರೆ ಒಂದು ದೊಡ್ಡ ಖುಷಿ. ಈಗ ಮಕ್ಕಳನ್ನು ಕರ್ಕೊಂಡು ಬಂದಿದ್ದೀನಿ ನಾನೇ. ಈ ಥರ ಎಂಜಾಯ್ಮೆಂಟ್ ಎಲ್ಲ ಸಿಟಿಗೆ ಹೋದಾಗೆಲ್ಲ ಸಿಗಲ್ಲ ಅಂತ ಅಂದ್ಬಿಟ್ಟು ಆದಷ್ಟು ನಾನು ಈ ಥರ ಎಲ್ಲ ನ್ಯಾಚುರಲ್ ಆಗಿ ಎಂಜಾಯ್ ಮಾಡಿಸೋದಕ್ಕೆ ಇಷ್ಟಪಡ್ತೀನಿ ಪಾಪುನ. ನಮ್ಮ ಪಾಪುನು ಅಷ್ಟೇ ತುಂಬ ಇಷ್ಟಪಟ್ಟರು. ಹಂಗೆ ಎಲ್ಲ ಆಟ ಆಡಿಸಿ ಮತ್ತೆ ಮನೆಗೆ ಕರ್ಕೊಂಡು ಹೋದು. ನೋಡಿ ಮನೆಗೆ ಇಲ್ಲೇ ನಮ್ಮದು ಲೆಫ್ಟ್ ಸೈಡಲ್ಲಿ ಮನೆ ಕಾಣಿಸುತ್ತೆ ನೋಡಿ. ಅಷ್ಟರಲ್ಲಿ ಆಲೆ ಮಧ್ಯಾಹ್ನ ಆಗಿತ್ತಲ್ಲ, ಆಡ್ಗೆಲ್ಲ ಮೇವು ಹಾಕಿ ಕೋಳಿ ಎಲ್ಲ ಇದ್ರೊಳಗಡೆ ಕಾದಂಗೆ ಕೂಡಾಕ್ಬಿಡ್ತೀವಿ, ಇಲ್ಲಾಂದರೆ ನಾಯಿಗಳು ಹಂಗೆ ಒಂದು ಎಳ್ನೀರು ಕುಡಿದು ನೋಡಿ. ನಾವಂತೂ ಮನೆ ಹತ್ರನೇ ಇರುತ್ತಲ್ವ ಎಳ್ನೀರು, ಸೊ ಏನು ಕೊಂಡಂಗಿಲ್ಲ. ದಿನ ಒಂದೊಂದು ಎಳ್ನೀರು ಕುಡಿತಾ ಇರೋದೆ. ಚೆನ್ನಾಗಿ ಎಳ್ನೀರು ಕುಡಿಬೇಕು, ಆವಾಗ ತುಂಬ ಒಳ್ಳೆಯದು ಹೆಲ್ತ್ಗೆ. ಅಷ್ಟರಲ್ಲಿ ಆಲೆ ಸಾಯಂಕಾಲನೇ ಆಗೋಗಿತ್ತು. ನಮ್ಮ ಮನೆ ಹಿಂದೆ ನಿಮಗೆ ಜಾಗ ತೋರಿಸ್ತಾ ಇದ್ದೀನಿ. ನಮ್ಮಮ್ಮ ಏನು ನೆಡಬೇಕು ಎಲ್ಲನೂ ನೆಟ್ಟಿದೆ. ತೋರಿಸ್ತೀನಿ ತಡೀರಿ ಏನೇನು ನೆಟ್ಟಿದ್ದಾರೆ ಅಂತ. ನೀವು ಇದೇ ಥರ ಹಳ್ಳೀಲಿ ಇದ್ದವರು ಅಂತೂ ನೆಟ್ಟಿರ್ತೀರ. ಸಿಟಿಲಿ ಇದ್ದವ್ರು ನೋಡ್ಕೊಳ್ಳಿ ಹಳ್ಳೀಲಿ ಏನೇನು ನೆಟ್ಟಿರ್ತಾರೆ ಗಿಡಗಳನ್ನ ಅಂತ. ನೋಡಿ ಇದು ಮೆಣಸಿನ್ಕಾಯಿ ಗಿಡ, ಇಲ್ಲೇ ಹೂವಿನ ಗಿಡ ಹಾಕವ್ರೆ. ಅಲ್ಲಿ ನೋಡಿದ್ರೆ ಟೊಮೊಟೊ ಗಿಡ, ಇದು ಇಚ್ಲಾವರೆ ಗಿಡ ಅಂತ ಹೇಳ್ತಾರೆ. ಇದನ್ನ ಹೀರೆ ಗಿಡ ಅಂತ ಅಂತಾರೆ. ನೋಡಿ ಚಿಟ್ಟೆ 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 ನೋಡಿ ಇಷ್ಟೊಂದು ಆರ್ತು ನೋಡಿದ್ರಾ. ನೆಕ್ಸ್ಟು ಇಲ್ಲಿ ಈರುಳ್ಳಿ ಹಾಕಿದ್ದಾರೆ, ಬೆಳ್ಳುಳ್ಳಿ ಹಾಕಿದ್ದಾರೆ. ಯಾವ ಗಿಡ ಇಲ್ಲ ಅಂತ ಹೇಳಂಗಿಲ್ಲ, ಎಲ್ಲ ಥರದ ಗಿಡಗಳನ್ನೂ ಹಾಕೊಂಡವ್ರೆ. ಸಣ್ಣ ಮಿನಿ ತೋಟನೇ ಮಾಡ್ಬಿಟ್ಟವ್ರೆ ಇಲ್ಲಿ. ಹಂಗೆ ಇಲ್ಲಿಗೆ ಬತ್ತು ಅಂತಂದರೆ ಇಲ್ಲಿ ಫುಲ್ ಅವರೆ ಗಿಡಗಳು ಹಾಕ್ಕೊಂಡವ್ರೆ. ಅವರೆಕಾಳಿನ ಸೀಸನಲ್ಲಂತೂ ಅವರೆಕಾಳು ಕೊಂಡಂಗೆ ಇಲ್ಲ. ನೋಡಿದ್ರಾ ಅಂತ ನೋಡಿದ್ರಾ. ಇವರು ನಾಟಿ ಕೋಳಿ ಎಲ್ಲನೂ ಸಾಕಿದ್ದಾರೆ. ಅಲ್ಲೂ ಅಷ್ಟೇ ಅವರೆ ಗಿಡ ಹಾಕಿದೆ ನಮ್ಮಮ್ಮ. ಈ ಮೇಕೆ ಅಂತೂ ಯಾರಿರಲಿ ಬಿಡಲಿ ಅದ್ರ ಪಾಡ್ಗತ್ ತನ್ನ ಪಾಡ್ಗತ್ ತಿಂತಾನೆ ಇರುತ್ತೆ. ಬನ್ನಿ ಹುಲ್ ಕೊಯ್ಯಕ್ಕೆ ಬಂದಿದ್ದೀವಿ. ಯಾವ ಥರ ಕುಯ್ಬೋದು ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಚೆನ್ನಾಗೇ ಕುಯ್ತೀನಿ. ಇದೇ ನಮ್ಮ ಆಯುಧ. ಈ ಆಯುಧ ಇಟ್ಕೊಂಡು ಹುಲ್ ಕುಯ್ಕೊಂಡು ಹೋಗ್ಬೇಕು. ಸೂಟ್ ಆಯ್ತೇನಾ ಚೆನ್ನಾಗಿ? ಹಾಂ ಹೇಳಿ ಕಮೆಂಟ್ಸಲ್ಲಿ. ಫ್ರೆಂಡ್ಸ್
ಯಾರ್ಯಾರೆಲ್ಲ ಹಳ್ಳಿಲಿ ಈ ಥರ ಕೆಲಸ ಮಾಡ್ತೀರಾ, ನೀವು ಮಾಡ್ತೀರಾ, ಯಾರ್ಯಾರು ಮಾಡ್ತೀರಾ ಅವ್ರ ಕಮೆಂಟ್ಸಲ್ಲಿ ಹೇಳಿ. ಯಾರ್ಯಾರೆಲ್ಲ ಚಿಕ್ಕದ್ರಲ್ಲಿ ತಿಂದಿದ್ರಿ? ನಂಗೆ ಈಗಲೂ ಹೆಣ್ಣು ಅಂತ ಫುಲ್ ಕೂದಾಯಿತು. ಸ್ಟಿಕ್ಕರ್ ಬಿದೋಗೈತೆ. ಇವಾಗ ಎಮ್ಮೆ ಹಸು ಎಲ್ಲ ಇಟ್ಕೊಂಡು ಹೋಗ್ಬೇಕು. ನಮ್ದೇನು ತುಂಬ ದೂರ ಏನಿಲ್ಲ, ತೋಟದೊಳಗಡೆ ಇರೋದು. ಅಲ್ಲಿ ಕಾಣಿಸ್ತಾ ಇತ್ತಲ್ಲ ಅದೇ ನಮ್ಮ ಮನೆ. ಇಲ್ಲಿಂದ ಅಲ್ಲಿಗೆ ಇಟ್ಕೊಂಡು ಹೋಗ್ಬೇಕು ಇವನ್ನೆಲ್ಲ. ಈಗ ಬೇರೆ ಸಂಜೆ ಬೇರೆ ಆಗೈತೆ, ಸೊ ಇಟ್ಕೊಂಡು ಹೋಗೋಣ. ತಡೀರಿ ನಿಮಗೆ ತೋರಿಸ್ತೀನಿ. ನಾವು ಚಿಕ್ಕದ್ರಿಂದ ಹಾಲು ಕುಡ್ದು ಬೆಳೆದಿದ್ದು ಎಮ್ಮೆ ಯಾವುದು ಅಂತ ನೋಡಿ. ನಮ್ಮನೇಲಿ ತೆಂಗಿನ ಗಿಡದ ಮಧ್ಯಕ್ಕೆಲ್ಲ ಅಳ್ಜೋಳ ಹಾಕವ್ರೆ. ಏನಕ್ಕೆ ಅಂತ ಅಂದರೆ ಇಲ್ಲೆಲ್ಲೂ ಹೋಗಲ್ಲ ಕಟಾಕೋದಕ್ಕೆ ಅಂತ. ಇವ್ರು ಇಲ್ಲಿಲ್ಲೇ ಮೇವು ಮಾಡ್ಕೊತಾರೆ ನೋಡಿ. ಈ ಥರ ಜೋಳ ಹಾಕೊಂಡವ್ರೆ. ಇದೇ ಜೋಳಗಳನ್ನ ಕೂದು ಹಾಕ್ತಾರೆ ಎಮ್ಮೆಗಳಿಗೆ, ದನಗಳಿಗೆ ಎಲ್ಲ. ಈ ಹೊಲದಲ್ಲೆಲ್ಲ ಖಾಲಿ ಆಯಿತು ಅಂತ ಅಂದರೆ ಮನೆ ಹತ್ರ ಹಾಕ್ತಾರೆ. ಮನೆ ಹತ್ರ ಎಲ್ಲ ಖಾಲಿ ಆಯಿತು ಅಂತ ಅಂದರೆ ಇನ್ನೊಂದು ಜಾಗ ಐತೆ ಅಲ್ಲಿ ಹಾಕ್ತಾರೆ. ಹಾಗೆ ಚೇಂಜ್ ಮಾಡ್ತಾ ಇರ್ತಾರೆ. ಒಂದು ಖಾಲಿ ಆಗೋಷ್ಟರಲ್ಲಿ ಇನ್ನೊಂದು ಸೈಡಲ್ಲಿ ಬಂದಿರುತ್ತೆ ಜೋಳ ಎಲ್ಲ. ಸೊ ಮೇವಿಗೆಲ್ಲ ಏನು ಟೆನ್ಷನ್ ಇಲ್ಲ ನೋಡಿ. ಇದೇ ನಮ್ಮ ಪಲ್ಲು ಅಂತ ಈ ಎಮ್ಮೆ ಹೆಸರು. ಇದೊಂದು ಹಸು ಇದೆ. ಏನೊಂದು 16 ವರ್ಷ 17 ವರ್ಷ ಆಗಿರ್ಬೋದೇನೋ ಇವಳಿಗೆ. ಇದು ನಮ್ಮ ಹಸು ಇನ್ನೂ ಕರು ಹಾಕಿಲ್ಲ, ಗಬ್ಬಾಗೈತೆ, ಅಂದರೆ ತೆನೆ ಆಗೈತೆ. ದುಡ್ಡು ಬರಲ್ಲ. ಹಳ್ಳಿಯವ್ರ ಜೀವನ ಸಿಟಿಯವ್ರ ಜೀವನಕ್ಕಿಂತನೂ ಕೆಟ್ಟದಾಗಿರುತ್ತೆ. ಬೆಳಿಗ್ಗೆ 5 ಗಂಟೆಗೆ ಹೇಳ್ಬೇಕು, ಎದ್ದಿದ ತಕ್ಷಣದಿಂದನೇ ಕೆಲಸಗಳೆಲ್ಲ ಸ್ಟಾರ್ಟ್ ಇರುತ್ತೆ. ಇನ್ನು ಮತ್ತೆ ಕೆಲಸಗಳು ಮುಗಿಯೋದು ರಾತ್ರಿ 10 ಗಂಟೆಗೇ. ಅಷ್ಟೇ ಕೆಲಸ, ಇನ್ನೇನಿಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ತುಂಬ ಕೆಲಸ ಇರುತ್ತೆ. ಸಿಟಿಯವರು ಅನ್ಕೊಂಡಿರ್ತಾರಲ್ಲ ಆ ಥರ ಎಲ್ಲ ಇರಲ್ಲ. ಹಳ್ಳಿ ಕಡೆ ಹೋಗಿ ಸೆಟಲ್ ಆದರೆ ಹಂಗಿರ್ಬೋದು ಹಿಂಗಿರ್ಬೋದು. ಸೆಟಲ್ ನಮ್ಮದೇನು, ನಾವು ತೋಟ ಮಾಡ್ಕೊಬಿಟ್ರೆ ಹಂಗೆ ಹಿಂಗೆ ಅಂತಾರಲ್ಲ, ಅಷ್ಟಿರಲ್ಲ. ಈಗ ನೋಡಿ, ಇವಾಗ ಕಾಯಿ ಎಲ್ಲನೂ ತುಂಬದನ್ನ ತೋರಿಸ್ತೀನಿ ನೋಡಿ. ಇಲ್ಲೆಲ್ಲ ಕಾಯಿಗಳೆಲ್ಲ ಹಂಗಂಗೆ ಬಿದ್ದಿದೆ. ಇವನ್ನೆಲ್ಲ ತುಂಬ ಹಾಕ್ಬೇಕು. ಇವಾಗ ಒಂದು ತೆಂಗಿನಕಾಯಿ ಇವಾಗ್ಲಂತೂ 60 ರೂಪಾಯಿ ದುಡ್ಡಾಗೈತೆ. ಮೊದಲೆಲ್ಲ 80 ರೂಪಾಯಿ ತನಕನೂ ಹೋಗಿತ್ತು. ಅರ್ಥ ಮಾಡ್ಕೊಳ್ಳಿ. ಈಗ 10 ತೆಂಗಿನಕಾಯಿ ಎತ್ತಿದ್ರೆ ಸಾಕಲ್ವಾ, 800 ರೂಪಾಯಿ ಹೋದಂಗೆ. ಇಲ್ಲ ಅವ್ರ ಮನೆಗೆ ದಿನಸಿ ಸಾಮಾನುಗಳು ಬರ್ತಿರ್ತವೆ, ಅದೇನೋ ಚೀಟಿಗಳು ಹಾಕೊಂಡಿರ್ತಾರೆ, ಅವ್ರಗಳ ಸಾಲಗಳೇ ತೀರ್ಕತ್ತಿರ್ತದೆ. ಇಂಥದ್ರಲ್ಲೆಲ್ಲ ಕದೀತಾರೆ. ಏನು ಮಾಡೋಕ್ಕಾಗೋದಿಲ್ಲ. ಹಿಂಗೆಲ್ಲ ತೋಟ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತಂತಾರಲ್ಲ, ನೀವು ಎಷ್ಟೇ ಬಂದೋಬಸ್ತಾಗಿ ರೆಡಿ ಮಾಡಿಸಿ ಕಳ್ತನ ಮಾಡೋರು ಮಾಡೇ ಮಾಡ್ತಾರೆ. ಎಲ್ಲದಕ್ಕೂ ರೆಡಿ ಇದ್ದೀವಿ ನಾವು ಹಳ್ಳೀಲಿ ಅಂತ ಅನ್ನೋರು ನೋಡಿ. ಹಾಂ ಬನ್ನಿ. ನೋಡಿ, ತೋಟದಲ್ಲಿ ಎಮ್ಮೆ ಹೊಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಸಿಕ್ಕಿದ್ನೆಲ್ಲ ಮೇಯ್ಕೊಂಬರ್ತವೆ. ನಮ್ಮಮ್ಮ ಹಿಂದೆ ಎಮ್ಮೆ ಹಿಡ್ಕೊಂಬತ್ತೈತೆ. ಮಿಕ್ಕಿದವನ್ನ ನಾನು ಇವನು ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ನಾವಂತೂ ನಾಟಿ ಕೋಳಿನೇ ತಿನ್ನೋದು. ನಾಟಿ ಕೋಳಿನೇ ತಿನ್ನಬೇಕು ಕೂಡ. ಆದಷ್ಟು ನಾಟಿ ಕೋಳಿಗಳನ್ನೇ ತಿನ್ನೋದಕ್ಕೆ ಟ್ರೈ ಮಾಡಿ. ಹಂಗೆ ಮಕ್ಕಳಿರೋ ಮನೇಲಿ ಒಂದು 2 ಕೋಳಿಗಳನ್ನ ಸಾಕಿ. ನಿಮ್ಮ ಪಾಪುಗಳು ಕೂಡ ಚೆನ್ನಾಗಿ ಆಟಾಡುತ್ತೆ ಅದ್ರ ಜೊತೆ. ನಮ್ಮನೇಲೇನು ಮೊಟ್ಟೆ ಥರ ಅವಶ್ಯಕತೆನೇ ಇಲ್ಲ ನೋಡಿ. ಕೋಳಿ ಅಂತ ಸಾಕಿದ್ಮೇಲೆ ಒಂದು ನಾಯಿನೂ ಕೂಡ ಸಾಕಬೇಕು ನೀವು. ಏನಾದರೂ ಕೀರ ಅದು ಇದು. ನೀನು ನನ್ನ ಮಗ ಅಲ್ಲ, ನೀನು ಇಲ್ಲ, ನೀನು ನನ್ನ ಮಗ ಅಲ್ಲ. ನೀನು ನನಗೆ ಬೇಡ. ನನಗೆ ಇಲ್ಲ 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 ನೀನು ನನಗೆ ಬೇಡ. ಇವಳೆ ನನ್ನ ಮಗಳು, ಸಾಕು. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಒಂದಿತ್ತು ಹೇಳೋ ಅಂಥದ್ದಿತ್ತು ಅಂತ ಅಂದರೆ ಕಮೆಂಟ್ಸಲ್ಲಿ ಹೇಳಿ. ಬಾಯ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.